ನಮಸ್ತೆ ರೈತ ಮಿತ್ರರೇ, ನಾನು ನಿಮ್ಮ ಅಶೋಕ್. ನೀವು ನೋಡ್ತಾ ಇರುವಂಥದ್ದು ಅಶೋಕ್ ಅಗ್ರಿಸ್ಟುಡಿಯೋ ಯೂಟ್ಯೂಬ್ ಚಾನಲನ್ನು. ರೈತ ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ನಿಮಗೆ ಇಂಪಾರ್ಟೆಂಟ್ ಮಾಹಿತಿ ಅಂತ ನಾನಂತೂ ನಿಮ್ಗೆ ಹೇಳ್ತೀನಿ. ಯಾಕೆ ಅಂತ ಅಂದರೆ, ಇದೊಂದು ರೀತಿಯ ಕಾಯಿಲೆ. ಇದನ್ನು ನೀವು ಸಿಂಪಲ್ಲಾಗಿ ಯಾವ ರೀತಿ ನೇರವಾದ ಸಿಂಪಲ್ಲಾಗಿ ಮನೆ ಇರುವಂತಹ ಮದ್ದುಗಳ ಜೊತೆ ನೀವು ಯಾವ ರೀತಿ ಕಡಿಮೆ ಮಾಡ್ಕೋಬೋದು. ಒಂದು ವೇಳೆ ಕಡಿಮೆ ಮಾಡ್ಕೊಳ್ಳಿಲ್ಲ ಅಂತಂದರೆ ಇದು ಟೋಟಲ್ ಆ ಒಂದು ರಾಸುವಿನ ಕೆಚ್ಚಲನ್ನೇ ಡಿಸ್ಟ್ರಾಯ್ ಮಾಡುವಂತಹ, ಅಂದರೆ ಕೆಚ್ಚಲನ್ನೇ ಒಂದು ರೀತಿ ರೋಗಕ್ಕೆ ತುತ್ತು ಮಾಡುವಂತಹ ಕಾಯಿಲೆ. ಅಂತಹ ಕಾಯಿಲೆ ಬಗ್ಗೆ ನಾವು ಮಾತಾಡ್ತಾ ಇರ್ತೀವಿ. ಇದು ಆ್ಯಕ್ಚುಲಿ ಇದು ಕಾಯಿಲೆ ಅಂತಂದು ಹೇಳಲಿಕ್ಕಾಗಲ್ಲ. ನಮ್ಮ ಒಂದು ಮ್ಯಾನೇಜ್ಮೆಂಟ್ ಪ್ರಾಬ್ಲಮಿಂದ ಆಗುವಂತಹ ತೊಂದರೆಯನ್ನು ನಾವು ಕಾಯಿಲೆ ಅಂತಂದು ಹೇಳ್ಕೋಬೋದು. ಓಕೆ, ನಾವು ಮಾಡುವಂತಹ ಒಂದು ಪರ್ಪಾಟಿಂದ, ಅಂದರೆ ಒಂದು ತೊಂದರೆಗಳು ನಮ್ಮ ಒಂದು ಅಜಾಗರೂಕತೆಯಿಂದ ಆಗ್ತಕ್ಕಂಥ ಒಂದು ಇದನ್ನು ನಾವು ಕಾಯಿಲೆ ಅಂತಂದು ಹೇಳ್ಬೋದು. ಏನೋದು ಅಂತಂದರೆ ಅಡರ್ ಎಡಿಮಾ. ಕೆಚ್ಚಲು ಭಾಗದಲ್ಲಿ, ಕೆಚ್ಚಲಿನ ಕೆಳಭಾಗದಲ್ಲಿ ಅಥವಾ ಒಕ್ಕಳಿಂದ ಕೆಚ್ಚಲಿನ ಮಧ್ಯೆ ಏನಿರುತ್ತೆ ಅದರಲ್ಲಿ ನೀರು ಸೇರ್ತಕ್ಕಂಥದ್ದನ್ನು ಅಡರ್ ಎಡಿಮಾ ಅಂತ ಕರೀತಾರೆ. ಈ ಅಡರ್ ಎಡಿಮಾ ಕಾಯಿಲೆ ಏನಕ್ಕೋಸ್ಕರ ಬರುತ್ತೆ, ಯಾಕಲ್ಲಿ ನೀರು ಸಂಗ್ರಹಣೆ ಆಗುತ್ತೆ, ಅಂತಹ ನೀರು ಯಾವಾಗ ಸಂಗ್ರಹಣೆ ಆಗುತ್ತೆ ಮತ್ತು ಇದು ಯಾವ ಒಂದು ಸಿಂಟಮ್ಸ್ ಏನಿರುತ್ತೆ, ಇದರಿಂದ ತೊಂದರೆ ಏನಾದರೂ ಇದೆಯಾ, ಇದನ್ನು ಸಂಪೂರ್ಣವಾಗಿ ನಮ್ಮ ಈ ಒಂದು ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ. ಹಾಗೆಯೇ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗಳನ್ನು ಲೈಕ್ ಮಾಡ್ತಾ ನಮ್ಮನ್ನು ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದ್ರೆ ಇದ್ರ ಬಗ್ಗೆ ನಮಗೆ ಇಂಟ್ರೆಸ್ಟ್ ಹೆಚ್ಚಾಗಿರುತ್ತೆ. ಹೊಸ ವಿಡಿಯೋಗಳನ್ನು, ಉತ್ತಮವಾದಂಥ ಮಾಹಿತಿಯನ್ನು ಕೊಡ್ಲಿಕ್ಕಂತ ನಾವು ಉತ್ಸುಕರಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೆ ಪ್ರತಿ ವಿಡಿಯೋನ ನೀವು ಲೈಕ್ ಮಾಡಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ, ನಮ್ಮ ರೈತ ಮಿತ್ರರಲ್ಲಿ. ಆ್ಯಕ್ಚುಲಿ ಲೈಕ್ ಮಾಡೋದು ನಮ್ಗೆ ಗೊತ್ತಿಲ್ಲ ಅಂತ ಕೆಲವರು ಹೇಳ್ತಾರೆ. ನೀವು ನೋಡುವಂಥ ವಿಡಿಯೋ ಕೆಳಭಾಗದಲ್ಲಿ ನೀವು ಅಂದರೆ ಫೋನನ್ನು ಓರೆಯಾಗಿ ಇಟ್ಕೊಂಡಾಗ, ನೀವು ಅಡ್ಡ ಇಟ್ಕೊಂಡ್ರೆ ಅದು ಕಾಣಲ್ಲ, ಓರೆಯಾಗಿ ಇಟ್ಕೊಂಡಾಗ ನಿಮ್ಮ ಕೆಳಭಾಗದಲ್ಲಿ ಒಂದು ಈ ಥರ ಥಮ್ಸ್ ಅಪ್ ಸಿಂಬಲ್ ಇರುತ್ತೆ, ಹೆಬ್ಬೆರಳಿನ ಗುರುತು. ಅದನ್ನು ಲೈಕ್ ಅಂತ ಕರೀತಾರೆ, ನೀವು ಒತ್ತಿ. ಮ್ಯಾಕ್ಸಿಮಮ್ ನಮ್ಮ ರೈತ ಮಿತ್ರರು ಅಷ್ಟೊಂದು ಐಡಿಯಾ ಇಲ್ಲದೆ ಇರೋರಿಗೋಸ್ಕರ ಖಂಡಿತ ಅದು. ನೀವು ಅದನ್ನು ಮಾಡಿದ್ರೆ ನಮಗೆ ಸಪೋರ್ಟ್ ಇರುತ್ತೆ, ಖಂಡಿತ ನೀವು ಮಾಡ್ತೀರಿ ಅಂತ ನಾನು ಹೇಳ್ತಾ. ಈ ಒಂದು ಅಡರ್ ಎಡಿಮಾ ಅಥವಾ ಕೆಚ್ಚಲಿನ ಕೆಳಭಾಗದಲ್ಲಿ ನೀರು ಸೇರ್ತಕ್ಕಂತಹ ಒಂದು ಕಾಯಿಲೆ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಏನು ಇದು ಅಂತ ಅಂದರೆ, ರಾಸುಗಳು ಕರುಗಳನ್ನು ಹಾಕೋಕ್ಕೂ ಮುಂಚೆ, ಅಂದರೆ ಗರ್ಭದಲ್ಲಿರುವಂತಹ ಸಂದರ್ಭದಲ್ಲಿ ನೆಕ್ಸ್ಟ್ ಇನ್ನೊಂದು 3-4 ಡೇಸಲ್ಲಿ ಕರು ಹಾಕ್ತಾ ಇಲ್ಲ ಅನ್ನುವಂಥ ಸಮಯದಲ್ಲಿ ಈ ಒಂದು ಒಕ್ಕಳು ಮತ್ತು ಕೆಚ್ಚಲಿನ ಭಾಗದ ಮಧ್ಯೆ ಏನಿರುತ್ತೆ ಆ ಭಾಗ ಬಾಗಿರುತ್ತೆ, ಕೆಚ್ಚಲಿಗಿಂತ ಕೆಳಕ್ಕೆ ಬಾಗಿರುತ್ತೆ. ಈ ಭಾಗದಲ್ಲಿ ನೀರು ತುಂಬಿಕೊಂಡಿರುತ್ತೆ. ನೀವು ಅಲ್ಲಿ ಟಚ್ ಮಾಡಿದ್ರೆ ಆ ಫೀಲ್ ಯಾವ ಥರ ಇರುತ್ತೆ, ತುಂಬ ಸ್ಮೂತ್ ಆಗಿರ್ತಾವೆ, ಇದರಲ್ಲೇನೋ ಆ ನೀರಿನ ಚೀಲ ಇದ್ದಂಗಿದೆ ಅನ್ನುವಂತಹ ಒಂದು ಫೀಲಿಂಗ್ಸ್ ಬರುತ್ತಲ್ಲ. ಅದನ್ನು ಅಡರ್ ಎಡಿಮಾ ಅಂತ ನಾವು ಕರಿತೀವಿ. ಓಕೆ, ಈ ರೀತಿ ಒಂದು ಅಡರ್ ಎಡಿಮಾ ಕರು ಹಾಕಲಿಕ್ಕೂ ಮುಂಚೆ ಬರಬಹುದು ಅಥವಾ ಕರು ಹಾಕಿದ ಒಂದು 3-4 ದಿನದಲ್ಲಾದರೂ ಬರ್ಬೋದು. ಇದೆರಡೂ ರೀತಿಯಲ್ಲಿ, ಕರು ಹಾಕೋಕ್ಕಿಂತ ಮುಂಚೆ ಮತ್ತು ಕರು ಹಾಕಿದ ನಂತರ ಈ ಸಮಯದಲ್ಲಿ ಈ ಅಡರ್ ಎಡಿಮಾ ಬರುವಂಥ ಚಾನ್ಸಸ್ ಇರುತ್ತೆ. ಓಕೆ, ನಾವು ಇದನ್ನು ಯಾವ ರೀತಿ ಕಂಟ್ರೋಲ್ ಮಾಡ್ಕೋಬೋದು. ಒಂದು ವೇಳೆ ಕಂಟ್ರೋಲ್ ಮಾಡಲಿಲ್ಲ, ಇದೇನು ತೊಂದರೆ ಇಲ್ಲ, ಬಿಟ್ಬಿಟ್ರೆ ಏನಾಗುತ್ತೆ ಅಂದರೆ ಕೆಚ್ಚಲಿನ ಮೇಲೆ ಬೇರೆ ರೀತಿಯ ಪರಿಣಾಮ ಅಂತಕ್ಕಂಥದ್ದು ಬೀರುತ್ತೆ. ಕೆಚ್ಚಲಿನ ಮೇಲೆ ಪರಿಣಾಮ ಬೀರ್ತು ಅಂತ ಅಂದರೆ ಇಡೀ ರಾಸುವಿನ ಒಂದು ಹಾಲಿನ ಉತ್ಪಾದನೆ ಮೇಲೆ ತೀವ್ರವಾದ ಪರಿಣಾಮ ಖಂಡಿತ ಬೀಳುತ್ತೆ. ಇದಕ್ಕೇನಾದರೂ ಇಂಗ್ಲೀಷ್ ಮೆಡಿಸಿನ್ಸ್ ಇದೆಯಾ ಅಂತಂದರೆ ಖಂಡಿತ ಇದೆ. ನೀವು ಇಂಗ್ಲೀಷ್ ಮೆಡಿಸಿನ್ಸ್ ಕೊಟ್ಟು ಅಷ್ಟು ಖರ್ಚು ಮಾಡ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಡಾಕ್ಟರ್ ಬರದೇ ಇರ್ಬೋದು. ನೀವು ಬರೋದಕ್ಕಿಂತ ಮುಂಚಿತವಾಗಿ ನೀವು ಫಸ್ಟ್ ಮಾಡಬೇಕಾದಂಥ ಕೆಲಸವನ್ನು, ಹಾಗೂ ಇದು ಕ್ಯೂರು ಆಗುತ್ತೆ. ಇದು ಆಗಲ್ಲ ಅಂತಲ್ಲ, ಕ್ಯೂರ್ ಆಗುತ್ತೆ. ನೀವು ಮೆಡಿಸಿನ್ ಕೊಡಿಸೋದ್ರ ಜೊತೆಗೆ ಅದಕ್ಕಿಂತ ಇದಾಗಿ ಬೆಸ್ಟಾಗಿ ಕ್ಯೂರ್ ಆಗುತ್ತೆ. ಏನು ಅದನ್ನು ಯಾವ ರೀತಿ ಅಂತಂದರೆ, ನಮ್ಮ ಮನೆ ಮದ್ದುಗಳು. ಅದರಲ್ಲಿ ಮುಖ್ಯವಾಗಿ ನಮ್ಗೆ ಬೇಕಾಗಿರ್ತಕ್ಕಂಥದ್ದು ಒಂದು 10-15 ಗ್ರಾಮ್ನಷ್ಟು ಅರಿಶಿನ, ಹಾಗೂ ಒಂದು 3-4 ಬೆಳ್ಳುಳ್ಳಿ, ಚಿಕ್ಕವು, ಅಂದರೆ 3-4 ಗೆಡ್ಡೆಗಳಲ್ಲ, ದೊಡ್ಡ ಗೆಡ್ಡೆಗಳಲ್ಲ, ಎಸಳುಗಳು, ಒಂದು 3-4 ಚಿಕ್ಕ ಬೆಳ್ಳುಳ್ಳಿ ಎಸಳುಗಳು, ಒಂದು 200 ml ಆಯಿಲ್, ಯಾವುದಾದ್ರೂ ಆಗಿರಲಿ, ಕೊಬ್ಬರಿ ಎಣ್ಣೆ ಆಗಿರಲಿ ಅಥವಾ ಅಡುಗೆ ಎಣ್ಣೆ ಆಗಲಿ, ಯಾವುದನ್ನು ಆಗಿರಲಿ. ಎರಡರಲ್ಲಿ ಒಂದು 200 ml ಆಯಿಲನ್ನು ತೆಗೆದುಕೊಂಡು ನೀವು ಸ್ವಲ್ಪ ಲೋ ಫ್ಲೇಮಲ್ಲಿ ಆಯಿಲನ್ನು ಹೀಟ್ ಮಾಡಿಕೊಂಡು ಆ ಆಯಿಲಿಗೆ ಚಾಫ್ ಮಾಡಿದಂತಹ ಬೆಳ್ಳುಳ್ಳಿ, ಈ ಬೆಳ್ಳುಳ್ಳಿಯನ್ನು ನಾವೇನು ಚಿಕ್ಕದಾಗಿ ಹಚ್ಚಿರ್ತೀವಲ್ಲ ಅದನ್ನು ಆ ಒಂದು ಎಣ್ಣೆಗೆ ಹಾಕ್ಬಿಟ್ಟು, ಅದು ತುಂಬಾ ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಅಂದರೆ ಬೇಗನೆ ಕಾಯಿಸ್ಬಿಟ್ಟು, ಅದು ಸುಮಾರು ಕರಕಲಾಗುವಂತೆ ಮಾಡಬಾರ್ದು, ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಕಾಯಿಸ್ಬೇಕು. ನೆಕ್ಸ್ಟ್ ಒಂದು ಇದಕ್ಕೆ 10-15 ಗ್ರಾಮ್ನಷ್ಟು ಏನು ಅರಿಶಿನ ಪುಡಿ ತೆಗೆದು ಅದಕ್ಕೆ ಹಾಕ್ಬಿಟ್ಟು ಪೇಸ್ಟನ್ನು ಮಾಡಬೇಕು. ಪೇಸ್ಟನ್ನು ಮಾಡಿ ಆ ನೀರು ಕಾಣುವಂತಹ ಭಾಗ ಏನಿದೆ ಅದಕ್ಕೆ ಟೋಟಲ್ ಆಗಿ ನೀವು ರಬ್ ಮಾಡಿ, ಅಂದರೆ ಅದಕ್ಕೆ ಹಚ್ಚಿಬಿಟ್ಟು. ಇಲ್ಲಿ ಏನು ಈ ಕೆಲಸ ಮಾಡುತ್ತೆ, ಎಣ್ಣೆ ಮತ್ತು ಅರಿಶಿನ ಮತ್ತು ಬೆಳ್ಳುಳ್ಳಿ ಅಂತಕ್ಕಂಥದ್ದು. ಅಂದರೆ ಇಲ್ಲಿ ಬೆಳ್ಳುಳ್ಳಿ ಅನ್ನೋದು ಈಟ್ ಇರುತ್ತಲ್ವ, ಉಷ್ಣಾಂಶ, ಇದು ಕೆಚ್ಚಲಿನ ಆ ಒಂದು ಭಾಗದಲ್ಲಿ ನೀರು ಏನಿರುತ್ತೆ ಅದನ್ನು ಹೊರಕ್ಕೆ ತೆಗಿಲಿಕ್ಕೆ ಇದು ಕೆಲಸ ಮಾಡುತ್ತೆ. ಹಾಗೂ ನಮ್ಮ ಒಂದು ಅರಿಶಿನ ನಮಗೆ ಆ್ಯಂಟಿಬಯೋಟಿಕ್ ಗೊತ್ತಿದೆಯಲ್ಲ, ಅಲ್ಲೇನು ಸೂಕ್ಷ್ಮಾಣುಜೀವಿಗಳ ಕ್ರಿಯೆ ನಡೆದಂತೆ ಆ್ಯಂಟಿಬಯೋಟಿಕ್ ಆಗಿ ಕೆಲಸ ಮಾಡುತ್ತೆ. ಹಾಗೂ ಆಯಿಲ್ ಏನಕ್ಕೆ ಬಳಸಿವಪ್ಪ ಅಂತ ಅಂದರೆ ಅದು ಸಂಪೂರ್ಣವಾಗಿ ಆ ಎಲ್ಲ ಪ್ರದೇಶಕ್ಕೆ
ಹೊಂದಿಕೊಳ್ಳುವಂತೆ ಮಾಡಲಿಕ್ಕೋಸ್ಕರ ಆಯಿಲನ್ನು ಬಳಸಿ. ಸೊ ಇಷ್ಟು ಸಿಂಪಲ್ ಟೆಕ್ನಿಕ್ಕು, ಬೇರೆ ಏನು ಬೇಕಿಲ್ಲ ಇದರಲ್ಲಿ. ಎಣ್ಣೆ, ಅರಿಶಿನ ಮತ್ತು ಬೆಳ್ಳುಳ್ಳಿ. ಸೊ ಇಷ್ಟನ್ನು ಬಳಸಿ ನೀವು ಆ ಅಡರ್ ಎಡಿಮಾವನ್ನು ಸಿಂಪಲ್ಲಾಗಿ 3 to 4 ಡೇಸಲ್ಲಿ ಕ್ಲಿಯರ್ ಮಾಡ್ಕೋಬೋದು. ಸೊ ಕ್ಲಿಯರ್ ಮಾಡಿಕೊಂಡ್ರೆ ಸೊ ಕೆಚ್ಚಲಿಗೆ ಯಾವುದೇ ರೀತಿ ತೊಂದರೆ ಅಂತೂ ಇರೋದಿಲ್ಲ. ಇದು ಸಿಂಪಲ್ ಆಗಿದೆ. ಸೊ ನೀವು ಈ ರೀತಿ ಮಾಡಿಕೊಂಡು ನಿಮ್ಮ ರಾಸುಗಳಿಗೆ ಏನಾದರೂ ಆ ರೀತಿ ಅಡರ್ ಎಡಿಮಾ ಆದರೆ, ಸೊ ನೀರೇನಾದರೂ ತುಂಬಿಕೊಂಡಿದ್ರೆ ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನೀರು ಕ್ಲಿಯರ್ ಆಗುತ್ತೆ. ಸೊ ಅದರಲ್ಲಂತೂ ಎರಡು ಮಾತಿಲ್ಲ, ಸಿಂಪಲ್ಲಾಗಿ ಕ್ಲಿಯರ್ ಮಾಡ್ಕೋಬೋದು. ಸೊ ಖಂಡಿತ ನೀವು ಕ್ಲಿಯರ್ ಮಾಡ್ಕೊಳ್ತೀರಾ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋ ನಮಗೆ ಇಷ್ಟ ಆಗಿದೆ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನು ತರ್ತೀನಿ ಅಂತ ಹೇಳ್ತಾ, ನಾನು ನಿಮ್ಮ ಅಶೋಕ್. ನಮಸ್ಕಾರ.